ಸೋಮೇನಹಳ್ಳಿ ನಾಡ ಕಚೇರಿಯ ವ್ಯವಸ್ಥೆ ಸಾರ್ವಜನಿಕರ ತೀವ್ರ ಆಕ್ರೋಶ. ಅಧಿಕಾರಿಗಳ ದರ್ಶನ ಭಾಗ್ಯವಿಲ್ಲ, ಕಚೇರಿಗೆ ಹೋಗಲು ರಸ್ತೆಯೂ ಇಲ್ಲ. ರೈತರು ವಿದ್ಯಾರ್ಥಿಗಳಿಗೆ ತಪ್ಪದ ಕಷ್ಟ. ಸೋಮೇನಹಳ್ಳಿ ನಾಡ ಕಚೇರಿಯಲ್ಲಿ ಅಧಿಕಾರಿಗಳದ್ದೇ ಆಟ. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಂಬಿಗೆಮರದಹಳ್ಳಿ ಗ್ರಾಮದ ಹತ್ತಿರ ನಿರ್ಮಾಣ ಮಾಡಿರುವ ನಾಡ ಕಚೇರಿಯಲ್ಲಿ ಮೂಲ ಸೌಕರ್ಯಗಳ ಕೊರತೆ ಹಾಗೂ ಅಧಿಕಾರಿಗಳ ಅನಿಯಮಿತ ಹಾಜರಾತಿಯಿಂದಾಗಿ ಸಾರ್ವಜನಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು, ಸಂಬಂಧಪಟ್ಟ ಇಲಾಖೆಯ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರಿ ಜಾಗವನ್ನು ಗುರುತಿಸಿ ಹಾಲಿ ಶಾಸಕರ ಅನುದಾನದ ಅಡಿ ಸುಸಜ್ಜಿತ ನೂತನ ನಾಡ ಕಚೇರಿ ಕಟ್ಟಡವನ್ನು ನಿರ್ಮಿಸಲಾಗಿದೆಯಾದರೂ ಮುಖ್ಯ ರಸ್ತೆಯಿಂದ ಕಚೇರಿಯವರೆಗೆ ತಲುಪಲು ಸಮರ್ಪಕ ಸಂಪರ್ಕ ರಸ್ತೆ ಕಲ್ಪಿಸದಿರುವುದು ಸಾರ್ವಜನಿಕರ ದೈನಂದಿನ ಪರದಾಟಕ್ಕೆ ಮುಖ್ಯ ಕಾರಣವಾಗಿದೆ. ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಹಾಗೂ ಸುತ್ತಮುತ್ತಲಿನ ಕೃಷಿ ಭೂಮಿಗಳಲ್ಲಿ ಉಳುಮೆ ಕಾರ್ಯ ನಡೆದಿರುವುದರಿಂದ ಕಚೇರಿಗೆ ತೆರಳುವ ದಾರಿ ಸಂಪೂರ್ಣ ಭೂಮಿಯ ಮಾಲೀಕ ಉಳುಮೆ ಮಾಡಿರುತ್ತಾರೆ. ಇದರಿಂದಾಗಿ ಸಾರ್ವಜನಿಕರು ಕಚೇರಿ ಆವರಣ ಪ್ರವೇಶಿಸುವುದೇ ಸಾರ್ವಜನಿಕರಿಗೆ ಸಾಹಸದ ಕೆಲಸವಾಗಿದೆ. ಜಾತಿ ಆದಾಯ ಪಹಣಿ ಸೇರಿದಂತೆ ವಿವಿಧ ಅಗತ್ಯ ಪ್ರಮಾಣ ಪತ್ರಗಳಿಗಾಗಿ ನಿತ್ಯ ನೂರಾರು ರೈತರು, ವಿದ್ಯಾರ್ಥಿಗಳು ಹಾಗೂ ವೃದ್ಧರು ಈ ಕಚೇರಿಗೆ ಬರುತ್ತಾರೆ. ಆದರೆ ಭೂಮಿಯ ಮಾಲೀಕ ಉಳುಮೆ ಮಾಡಿದ್ದು ದಾರಿಯಲ್ಲಿ ತೀವ್ರ ತೊಂದರೆ ಅನುಭವಿಸಿ ಸಂಚರಿಸಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ನಾಡ ಕಚೇರಿಗೆ ಬಂದಿರುವ ಸಾರ್ವಜನಿಕರು ಮಾತನಾಡಿ, ಅಧಿಕಾರಿಗಳು ಯಾವ ಸಮಯದಲ್ಲಿ ಕಚೇರಿಗೆ ಬರುತ್ತಾರೆ, ಯಾವಾಗ ಹೋಗುತ್ತಾರೆ ಎಂಬುದೇ ತಿಳಿಯದಂತಾಗಿದೆ. ದಿನವಿಡೀ ಕಾದರೂ ಅಧಿಕಾರಿಗಳ ದರ್ಶನವಾಗದೆ ಸಾರ್ವಜನಿಕರ ಅಮೂಲ್ಯ ಸಮಯ ಹಾಗೂ ಹಣ ವ್ಯರ್ಥವಾಗುತ್ತಿದೆ. ಇನ್ನು ಮುಂದಾದರೂ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ನಾಡ ಕಚೇರಿಗೆ ಸುಸಜ್ಜಿತ ಸಂಪರ್ಕ ರಸ್ತೆ ನಿರ್ಮಿಸುವುದರ ಜೊತೆಗೆ ಅಧಿಕಾರಿಗಳು ಕಚೇರಿ ವೇಳೆಯಲ್ಲಿ ಕಡ್ಡಾಯವಾಗಿ ಹಾಜರಿರುವಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಸಾರ್ವಜನಿಕರ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಜನಗಳಿಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ. ಇಲ್ಲೆಲ್ಲ ಉಳಿದು ಬಿಟ್ಟಿದ್ದಾರೆ. ಇದು ಜಾಗ ಬರೋಕ್ಕೆ ಹೋಗೋಕ್ಕೆ ಜಾಗನೇ ಇಲ್ಲ. ಜನ ಹೆಂಗ್ ಬರೋದು ಹೆಂಗ್ ಹೋಗೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡಿ, ಗಾಡಿ ಬಂದು ನಾನು ಬಿದ್ದೋದೆ. ಈಗ ಅವ್ರು ಉಳಿದು ಬಿಟ್ಟಿದ್ದಾರೆ. ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ಈಗ ಇಲ್ಲಿ ಕಟ್ಟಿ ಏನು ಪ್ರಯೋಜನವೂ ಇಲ್ಲ, ಸುಖನೂ ಇಲ್ಲ. ಇಲ್ಲಿ ಕಟ್ಟಿ ನಾವು ಏನು ಮಾಡೋಕ್ಕೂ ಜನಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಇಲ್ಲಿ ಏನು ಮಾಡೋದು ನಾವಿಲ್ಲಿ? ಯಾರು ಆಫೀಸರ್ ಬಂದರೆ ಯಾರು ಗೊತ್ತಾಗೋದಿಲ್ಲ. ಇಲ್ಲಿ ಬಾಗಿಲು ತೆಗೆದಿದ್ದಾರೆ ಅನ್ನೋದು ಗೊತ್ತಾಗಲ್ಲ ನಮಗೆ. ಅಂಥ ಜಾಗದಲ್ಲಿ ಬಂದು ಕಟ್ಬಿಟ್ಟಿದ್ದಾರೆ. ಇಲ್ಲಿ ನಾವೇನು ಮಾಡೋದಿಲ್ಲ. ಅಧಿಕಾರಿಗಳು ಯಾರನ್ನ ಬಂದಿದ್ದಾರೆ? ಇವಾಗ ಅಧಿಕಾರಿಗಳು ಬಂದಿದ್ದಾರೆ ಅನ್ನೋದು ಗೊತ್ತಾಗಲ್ಲ, ಬಂದಿರೋದನ್ನು ಗೊತ್ತಾಗಲ್ಲ. ಇಲ್ಲಿ ನಿಂದೆ ಅವರಪ್ಪ? ಏನಕ್ಕೆ ಬಂದಿದ್ಯಾ? ವಂಶರಕ್ಷಾ ಮಾಡ್ತಾರೆ. ಏನು ನಿನ್ನ ಹೆಸರು? ನರೇಂದ್ರ. ಬೀಚ್ಗಾನಹಳ್ಳಿಯಿಂದ ನೀವು ಇಲ್ಲಿಗೆ ಬರಬೇಕಾ? ನಾಡ ಕಚೇರಿ ಇದೇ ಬರುತ್ತೆ ನಿಮಗೂ? ಎಷ್ಟೊತ್ತಾಯ್ತು ಬಂದು ನೀನು? ಒಂದು ಅರ್ಧ ಗಂಟೆ. ವಂಶರಕ್ಷಾ ಮಾಡ್ಸಕ್ಕೆ ಬಂದಿದ್ಯಾ? ಹೆಂಗಾಶ್ ಬಂದೆ ನೀನು? ದಾರಿ ಇಲ್ಲ, ಹೋಗಕ್ಕೆ ಬರೋಕ್ಕಾಗುತ್ತೆ ಇಲ್ಲಿ? ಜನ ಬರ್ತಾ ಇದ್ದಾರೆ. ಜನ ನೋಡಿ, ನೀವೇ ನೋಡಿ ಸರ್, ಹೆಂಗ್ ಜನ ಬರೋದು ಹೋಗೋದು, ಏನು ಕಷ್ಟ ಸುಖ ಅನ್ನೋದು ಸ್ವಲ್ಪನೂ ಗೊತ್ತಾಗಲ್ಲ ಅವ್ರಿಗೆ. ನಮ್ಗೆ ಸುಮ್ಮನೆ MLA ಆಗಿದ್ದಾರೆ ಅಷ್ಟೇ. ಅವರು ಜನ ಈ ದಾರಿ ಮಾಡ್ಸೋಕ್ಕಾಗಲಿಲ್ಲ ಅವ್ರಿಗೆ. ಅವ್ರ ಕೈಯಲ್ಲಿ ಒಂದು ದಾರಿ ಮಾಡ್ಸೋಕ್ಕಾಗಲಿಲ್ಲ ಅಂದರೆ ಅವ್ರು ಎಂಥ MLA ಸರ್? ಫಸ್ಟ್ ದಾರಿ ಮಾಡಿಸಿ ಇದು ಆಫೀಸೆಲ್ಲ ಕಟ್ಟಬೇಕಾಗಿತ್ತು. ದಾರಿನೇ ತೋರಿಸಿಲ್ಲ ಅವರು, ಆಫೀಸ್ ಕಟ್ಬಿಟ್ಟಿದ್ದಾರೆ. ನಾವೇನು ಮಾಡೋದು? ಜನಗಳು ಹೆಂಗೆ ಬರೋದು, ಹೆಂಗೆ ತಗೊಂಡೋಗೋದು? ಈಗ ಮಳೆ ಬರುತ್ತೆ, ಮಳೆಯಲ್ಲಿ ಎಲ್ಲರೂ ಆ ಸೌಕರ್ಯಗಳು ಬೇಕಾಗುತ್ತೆ. ಒಂದು ಫಾರಂ ಬೇಕಾಗುತ್ತೆ, ಒಂದು ಔಟ್ ಲಿಸ್ಟ್ ಬೇಕಾಗುತ್ತೆ, ಎಲ್ಲ ಬೇಕಾಗುತ್ತೆ. ನಮಗೆ ಹೆಂಗೆ ಬರೋದು? ದಾರಿ ಇಲ್ಲ ಜಾಗದಲ್ಲಿ ಕಟ್ಬಿಟ್ಟಿದ್ದಾರೆ. ಇಲ್ಲಿ ನಾವು ಬಂದು ಏನು ಮಾಡೋದಿಲ್ಲ. ನಾವು ಜಾಗ ఏం నీ పేరు? నరసింహప్ప. ఎక్కడికి వచ్చినావు? ಈಗ ಇದು ఆఫీస్ తక్క ఏం పని ఉండే? ಇದು ಕ್ಯಾಸ್ಟ್ ಇನ್ಕಮ್. ఎట్లా వచ్చినావు? తాగాలి సంబంధ తున్నే అయినారు వచ్చాక కాలదు. ఇది ఎప్పటి నుంచి దున్నేయడం ఏం తెలుసునా? లేదు, ఈ టైంలో దున్ని ముందు లేదు. ఇన్నాళ్ళు ఆడు ఆఫీస్ ఇది ఇది సోమపల్లి ఉండే. వాటికి పోయి మీకు అనుకూలమన్నా? ఆడే ఉండే. ఈ తావ లేదా ఇతకు వచ్చాక ఇప్పుడు వచ్చిందని పని అయినా లేదా? ఇంకా లేదు. ఇంకా ఎవరెవరు వచ్చినారు? ఆఫీసర్లు ఎవరు లేరు. ఇతను నేను ఒకటే ఉండేది. నీ పేరండి ఏమంటివి? నరసింహప్ప. ಖರೀದಿಸುವ ಪ್ಲಾನ್ ಇರುತ್ತೀರಾ?
ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.